ಶಿಕ್ಷಣದಲ್ಲಿ ಒಂದು ಮಾತು ಹೇಳಿದ್ದಾರೆ ಮಾನ್ಯ ಮಂತ್ರಿಗಳು, ಬೆಳಗ್ಗೆ ಹೇಳಿದ್ದಾರೆ, ಇಲ್ಲಿ ನಾವು ಉದ್ಧಾರ ಮಾಡ್ತಾ ಇದ್ದೀವಿ ಕನ್ನಡವನ್ನ. 60,000 ಶಿಕ್ಷಕರ ನೇಮಕ ಆಗಿಲ್ಲ ಕನ್ನಡ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳಲ್ಲಿ. ಮಾಧ್ಯಮದಲ್ಲಿ ಶಿಕ್ಷಕರೇ ಇಲ್ಲದೆ ಇದ್ದಾಗ ಶಿಕ್ಷಣದ ಉದ್ಧಾರ ಹೇಗಾಗುತ್ತೆ? 60,000. ಆಮೇಲೆ ಇನ್ನೊಂದು ಹೇಳ್ತಾರೆ, ಸದ್ಯಕ್ಕೆ ಅವರನ್ನ ಭರ್ತಿ ಮಾಡಲ್ಲ, ದುಡ್ಡಿಲ್ಲ ದುಡ್ಡಿಲ್ಲ ದುಡ್ಡಿಲ್ಲ. ಕನ್ನಡ ಉದ್ಧಾರ ಕನ್ನಡ ಉದ್ಧಾರ ಕನ್ನಡ ಉದ್ಧಾರ ಹೇಗಾಗುತ್ತೆ? ವ್ಯವಸ್ಥೆ ಇಲ್ಲ, ಸ್ಕೂಲ್ಗಳಿಲ್ಲ, ಬಿಲ್ಡಿಂಗ್ ಇಲ್ಲ, ಮೇಸ್ಟ್ರ್ ಇಲ್ಲ, ಟೀಚರ್ ಇಲ್ಲ. ಖಾಸಗಿಯಲ್ಲಿ ದುಡ್ಡು ಕೊಟ್ಟು ಓದ್ತಾರೆ, ಅವರು ಪಾಸ್ ಆಗ್ತಾರೆ. ಇವರು 32% ಫೇಲ್ ಆಗಿದ್ದಾರೆ ನಮ್ಮ ಕನ್ನಡ ಮಾಧ್ಯಮದಲ್ಲಿ. ಫೇಲ್ ಆಗೋದು ವಿದ್ಯಾರ್ಥಿಗಳಲ್ಲ, ಪೋಷಕರಲ್ಲ, ಸರ್ಕಾರ ಫೇಲ್ ಆಗಿರೋದು, ವ್ಯವಸ್ಥೆ ಫೇಲ್ ಆಗಿರೋದು, ಅನುಕೂಲ ಫೇಲ್ ಆಗಿರೋದು, ಸೌಲಭ್ಯ ಫೇಲ್ ಆಗಿರ್ತಕ್ಕಂಥದ್ದು. ನಿಮಗೆ ಯಾಕೆ ಸಾಧ್ಯ ಇಲ್ಲ? ಸಿದ್ದರಾಮಯ್ಯ ಮಂತ್ರಿಮಂಡಲದಲ್ಲಿ ನಿಮಗೆ ಯಾಕೆ ಸಾಧ್ಯ ಇಲ್ಲ? ಹೇಳಿದ ಮಾತಂತೆ ನಡೆಯಕ್ಕೆ ಸರ್ಕಾರದ ರಿಸಲ್ಟ್ ನೋಡಿ. ನಾವು ಮಕ್ಕಳ ಮೇಲೆ ಹಾಕ್ತೀವಿ ಫೇಲ್ ಆದ್ರು ಅಂತ. ಸ್ಕೂಲ್ ಇಲ್ಲ, ಬಿಲ್ಡಿಂಗ್ ಇಲ್ಲ, ಕಟ್ಟಡ ಇಲ್ಲ, ಮೇಸ್ಟ್ರ್ ಇಲ್ಲ, 60,000. ಅವ್ರು ಯಾವ ರೀತಿ ಮಾರ್ಕ್ಸ್ ತೆಗಿಬೇಕು? ದಂಡಿಸಿರೋ ಅವ್ರು ಮುಗಿಸ್ತಾ ಇದ್ದೀನಿ, ಯೋಚನೆ ಮಾಡಬೇಡಿ. ನೋಡಿ, ಅವ್ರದ್ದು ಸ್ವಲ್ಪ ಸರ್ಕಾರಕ್ಕೇನೋ ಚಿಗುಟ್ಟಿದ್ದಿಲ್ಲ, ಬೇಡ ಬೇಡ ಅಂತ ಹೇಳಕ್ ಬಂದವ್ರಿ. ಬೇಡ ಬೇಡ ಹಂಗೆಲ್ಲ ಆಗಲ್ಲ, ಹೇಳ್ಬೇಕಾದ್ ಹೇಳಲೇಬೇಕಾಗತ್ತೆ. ಆದ್ರೆ ಹುಡುಗರು ಫೇಲ್ ಆಗ್ತಾರಲ್ಲ, ನೀವು ಸ್ಕೂಲ್ ಸರಿಯಾಗಿ ಇಟ್ಟಿದ್ರೆ ಹುಡುಗರು ಯಾಕೆ ಫೇಲ್ ಆಗ್ತಿದ್ರು? ಯೋಚನೆ ಮಾಡ್ಬೇಕಲ್ವಾ? ಆಮೇಲೆ ಇವತ್ತು IAS ಆಗೋರು ಯಾರು, IPS ಆಗೋರು ಯಾರು, ಇಂಜಿನಿಯರ್ ಆಗೋರು ಯಾರು, ಡಾಕ್ಟರ್ ಆಗೋರು ಯಾರು? ನಮ್ಮನೆ ಹಣ್ಣು ಮಾರೋರ್ ಮಕ್ಕಳ, ನಮ್ಮನೆ ಗಾರೆ ಕೆಲಸದ ಮಕ್ಕಳ, ಇವ್ರ ಮಕ್ಕಳು, ನನ್ನ ಮಕ್ಕಳು, ಮುಖ್ಯಮಂತ್ರಿಗಳ ಮಕ್ಕಳು, ಆತರದವ್ರ ಮಕ್ಕಳು. ಇದನ್ನ ತಪ್ಪಿಸ್ಬೇಕು. ನಮ್ಮಲ್ಲಿ ಜ್ಞಾನ ಇಲ್ವಾ, ಬುದ್ಧಿ ಇಲ್ವಾ? ನಮ್ಮ ವಿದ್ಯಾರ್ಥಿಗಳಿಗೆ ಬುದ್ಧಿ ಇದೆ, ದುಡ್ಡಿಲ್ಲ ದುಡ್ಡಿಲ್ಲ. ಅದನ್ನ ಸರಿ ಮಾಡಿದ್ರೆ ಮಾತ್ರ ತಕ್ಷಣ